ರಸ್ತೆ ಅಪಘಾತದಲ್ಲಿ ನಮ್ಮನ್ನು ಅಗಲಿದ ಶ್ರೀಯುತ ಭದ್ರೇಶ್ ಬೆಳಗಿ ನನ್ನ ಬ್ಯಾಚ್ಮೇಟ್ ಇದ್ದರು. ಅವರು ಮತ್ತು ಅವ್ರ ಜೊತೆ ಸಹ ಪ್ರಯಾಣಿಕರಿದ್ದ ಮೃತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರೆಲ್ಲರೂ ಮರಣಾಂತ ಗೌರವವನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ. ಅವ್ರು ನನ್ನ ಬ್ಯಾಚ್ಮೇಟ್ ಆಗಿದ್ದರು, ಹಂಗಾಗಿ ಅವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿದೆ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಬಂಧುಗಳು ಮತ್ತು ಅವರ ಸ್ನೇಹಿತರು ಅವ್ರ ಜೊತೆ ಪ್ರಯಾಣ ಬೆಳೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸರ್ಕಾರ ಅವರ ಗೌರವಾರ್ಥ ಈಗಾಗಲೇ ಆದೇಶ ಮಾಡಿದೆ. ಅದರಂತೆ ಅವರ ಗೌರವಗಳನ್ನ, ಅವರ ಅಂತ್ಯಕ್ರಿಯೆಯನ್ನು ಸಕಲ ಗೌರವಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ. ಮೂಲತಃ ಅತ್ಯಂತ ಉತ್ಸಾಹಿ ಮತ್ತು ಸರಳರು, ಸಜ್ಜನಿಕೆ ವ್ಯಕ್ತಿತ್ವ ಅವರು. ಇಂಥ ದುರಂತ ಅಂತ್ಯ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ಅವ್ರ ಕುಟುಂಬಕ್ಕೆ ಇದರಿಂದ ಹೊರಬರೋಕ್ಕೆ ತುಂಬ ಶಕ್ತಿ ಬೇಕು ಮತ್ತು ಸಮಯ ಬೇಕು. ಎಲ್ಲರೂ ಕೂಡ ಕರ್ನಾಟಕ ಅಂತ ಒಬ್ಬ ಅಧಿಕಾರಿಯನ್ನು ಕಳೆದುಕೊಂಡಿದೆ. ಅವರು ಯಾವುದೇ ಹುದ್ದೆಯಲ್ಲಿ ಕೆಲಸ ಮಾಡಿದಾಗಲೂ ಕೂಡ ಅತ್ಯಂತ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಕೆಲಸ ಮಾಡಿದ ಎಲ್ಲ ಸ್ಥಳಗಳಲ್ಲೂ ಕೂಡ ಅತ್ಯುತ್ತಮವಾದ ಕಾರ್ಯನಿರ್ವಹಣೆ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯ ಒಬ್ಬ ಒಳ್ಳೆಯ ಅಧಿಕಾರಿ ಮತ್ತು ಮಾನವೀಯತೆ ಇರುವಂಥವರು. ಯುವ ಜನರಿಗೆ ಯಾವಾಗಲೂ ಸ್ಫೂರ್ತಿ ನೀಡ್ತಾ ಇದ್ದರು. ಮೂಲ ವೃತ್ತಿ ಶಿಕ್ಷಕರಾಗಿದ್ದರು. ಅದನ್ನ ಅವ್ರು ಯಾವಾಗೂ ಮರ್ತಿರಲಿಲ್ಲ. ಸಿಕ್ಕಾಗೆಲ್ಲ ಕೂಡ ಯುವ ಜನರನ್ನು ಉದ್ದೇಶಿಸಿ ಹೆಂಗೆ ನಾವು ಇನ್ಫೀರಿಯಾರಿಟಿ ಆಗಲಿ, ಇನ್ಸೆಕ್ಯೂರಿಟಿಯನ್ನಾಗಲಿ ಮೀರಿ ನಮ್ಮ ಐಡೆಂಟಿಟಿಯನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಸ್ವತಃ ತಾವೇ ಉದಾಹರಣೆಯಾಗಿ ರೂಪಿಸ್ಕೊಂಡು ಆದರ್ಶ ಆಗಿದ್ದರು. ಈ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಈ ಗ್ರಾಮ, ಜಿಲ್ಲೆ, ರಾಜ್ಯ ಒಬ್ಬ ಒಳ್ಳೆಯ ಆದರ್ಶವಾದ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ನಾವು. ಎಲ್ಲರೂ ಕೂಡ ಅವ್ರ ಕುಟುಂಬದ ಜೊತೆ ನಿಂತು ಅವರಿಗೆ ದುಃಖ ಭರಿಸೋಕ್ಕೆ ಶಕ್ತಿ ಕೊಡುವಂಥ ಪ್ರೇಯರ್ ಮಾಡೋದಷ್ಟೇ ನಮಗೀಗ ಉಳಿದಿರೋದು. ಎಲ್ಲರೂ ಕೂಡ ಸಹೋದ್ಯೋಗಿಗಳು ಮತ್ತು ಗ್ರಾಮಸ್ಥರು ಎಲ್ಲರ ಸಮ್ಮುಖದಲ್ಲಿ ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳಿಗೆ ಟೈಮಿಂಗ್ ಏನಾದರೂ ಟೈಮ್ 3 ಗಂಟೆ, ಅಂದಾಜು 3 ಗಂಟೆ ಅಂತ ಅಂದ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ 3 ಜನರದ್ದು ಒಟ್ಟಿಗೆ ಅಥವಾ ಇನ್ನೊಬ್ಬರದ್ದು ಇದೆ? ಈಗ ಜಸ್ಟ್ ನನಗೆ ಗೊತ್ತಾಯಿತು ಗುಲ್ಬರ್ಗದಲ್ಲಿ ಅವ್ರದ್ದು ಇದೆ ಅಂತ. ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ರೀ ಅವ್ರ ಕುಟುಂಬದ ಬಗ್ಗೆ. ನಾನು ಮೇಡಮ್, ನೀವು ಬ್ಯಾಚ್ಮೆಂಟ್ಸ್ ಅಂದ್ರಿ, ಯಾವ ರೀತಿಯಾಗಿ ಸರ್ ಒಡನಾಟ? ತುಂಬ ಉತ್ಸಾಹಿ ರೀ, ತುಂಬ ಉತ್ಸಾಹಶೀಲರು ಮತ್ತು ಲೀಡರ್ಶಿಪ್ ಆಯಿತು, ತಿಳುವಳಿಕೆ, ಶ್ರದ್ಧೆ, ಪರಿಶ್ರಮ ಅವರಲ್ಲಿ ನೆಲೆಗೊಂಡಿತ್ತು. ಏನು ಕೊಟ್ಟರು ಅವ್ರು ಅಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು, ಪರಿಶ್ರಮದಿಂದ ಅವ್ರು ಮುಂದೆ ಬಂದಿದ್ದರು. ಅವರ ಹಿಂದೆ ಮತ್ತು ಹಿಂದು ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸ್ವಂತ ಪರಿಶ್ರಮದಲ್ಲಿ ದಾರಿ ಮಾಡಿಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬಹುದು ಅನ್ನೋದಕ್ಕೆ ಎಲ್ರಿಗೂ, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಅವರು ಉದಾಹರಣೆ ಆಗಿದ್ದರು. ಅವ್ರು ಬೇರೆಯವ್ರು ನೋಡಿ ಹೇಳ್ತಿರ್ಲಿಲ್ಲ, ನನ್ನ ಬದುಕನ್ನು ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯಂಗೆ ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಆದರೆ ಇದು ದುರಂತ ಅಂತ್ಯ ಆಗಿದೆ. ಅದು ನಿಜವಾಗ್ಲೂ ಕೂಡ ನಮಗೆಲ್ರಿಗೂ ಕೂಡ ಆಘಾತದೆ. ಇಲ್ಲ, ಅದನ್ನು ಅವರು ಯಾವಾಗೂ ಹೇಳ್ತಿದ್ರು. ನಾನು ಬಂದಿದ್ದೆ ಅವರು ತಾಯಿ ತೀರ್ಕೊಂಡಾಗ. ತಾಯಿನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡಿ, ಒಂದು ಮನುಷ್ಯ ಯಾವ ಕೆಲಸನೂ ಶ್ರದ್ಧೆಯಿಂದ ಮಾಡ್ತಾರೆ ಅನ್ನೋದು ಉದಾಹರಣೆ. ಯಾರೂ ಇತ್ತೀಚಿನ ದಿನಗಳಲ್ಲಿ ತಾಯಿನ ಆ ಥರ ನೋಡೋಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿ ಅವ್ರು ನೋಡ್ತಾರೆ. ಆವಾಗನೇ ಅವ್ರ ತಾಯಿ ಅಂತ್ಯಕ್ರಿಯೆಗೆ ಬಂದಾಗ ನಾನು ಅವ್ರ ಜೊತೆ ಮಾತಾಡಿದ್ದೆ. ಅದು ಲಾಸ್ಟ್ ಅಂದರೆ IAS ಇದಕ್ಕೆ, ಅಂದರೆ ಈ ಒಂದು ಕೆಡರಿಗೆ ಬರುವಂಥದ್ದಕ್ಕೆ ಕಾರಣ ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ ಸರ್? ಅಷ್ಟೇ, ಅವರಿಗೆ ಛಲ ಮೀರಬೇಕು ಅಂತ ಹೇಳಿದ್ರಲ್ಲ, ಅವರು ರೊಟ್ಟಿ ಮಾರಿ ನಮ್ಮ ತಾಯಿ ನಮ್ಮನ್ನು ಬೆಳೆಸಿದ್ರು. ವಿದ್ಯೆಯಿಂದ ನಾವು ಅದನ್ನು ಓವರ್ಕಮ್ ಮಾಡ್ಬೋದು ಅನ್ನುವ ಅದಮ್ಯ ಹಠ ಇತ್ತು ಅವ್ರಿಗೆ. ಅದನ್ನು ಸಾಧಿಸಿ ತೋರಿಸಿದ್ರು ಅವರು. ಕೆಲವೊಂದಿಷ್ಟು ಸ್ನೇಹಿತರು ಹೇಳ್ತಿದ್ರು, ಇವತ್ತು ಊಟನೂ ಕಷ್ಟಪಟ್ಟಿದ್ದಾರೆ, ಊಟ ಇಲ್ದಂದ್ರೆ ಮೂಲಂಗಿ ತಿಂದು ಅವರು ಇಲ್ಲ ಇದೆ. ಮತ್ತು ಅದೆಲ್ಲ ಅವ್ರಿಗೆ ನೆನಪಿತ್ತು. ಮತ್ತು ಅಂಥ ಸ್ಥಿತಿಲಿ ಇರೋರು, ಹೀಗಿರೋರು ನನ್ನನ್ನು ನೋಡಿ ಮುಂದೆ ಬರಬೇಕು ಅನ್ನೋದು ಅವರ ಆದರ್ಶ ಆಗಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹಳಷ್ಟು ಹುಡುಗರಿಗೆ ಇವರು ಪ್ರೇರಣೆ. ನಿಜವಾಗ್ಲೂ ಧಾರವಾಡದಲ್ಲಿ ಅವರು ಒಂದು ಕೋಚಿಂಗ್ ಸೆಂಟ್ರೇ ಮಾಡ್ತಾಯಿದ್ರು. ನಮ್ಮ ಕೆಲಸಕ್ಕೆ ಸೇರೋಕ್ಕೆ ಮುಂಚೆ ಕೋಚಿಂಗ್ ಸೆಂಟ್ರ್ ಮಾಡ್ತಾಯಿದ್ರು. ಹೇಳಿದಾರೆ ನೋಡಿ.
ನೋಡಿ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ₹100 ಲಂಚ ಕೊಡ್ತೀವಿ ನಾವು ಮೋಸ ಮಾಡಿದ್ವಿ ಸಹಯೋಗ ಆಗುತ್ತಾ ಬೇರೆ ಆಗಬಾರ್ದು. ಸರ್ಕಾರಿ ಆಗ್ಬೇಕು. ಭಾಳಷ್ಟು ಜನರಿಗೆ ಮಾದರಿ ಆದವ್ರನ್ನ ಕಳ್ಕೊಂಡ್ಬಿಡ್ತೀವಿ ಹತ್ರ. ನಿಜವಾಗ್ಲೂ ನಮ್ಮ ಭಾರತೀಯ ಆಡಳಿತ ಸೇವೆಗೂ ನಷ್ಟ, ಒಬ್ಬ ಮಾನವೀಯತಾವಾದಿಯಾಗಿ ನಷ್ಟ, ತುಂಬಲಾರದ ನಷ್ಟ ಅಂತ ನಾವು ಪದಗಳಲ್ಲಿ ಹೇಳ್ಬೋದು. ಅದು ಅಕ್ಷರಶಃ ಸತ್ಯ. ಮುಂದೆ ಏನಾದರೂ ಕನಸು ಕೊಟ್ಕೊಂಡಿದ್ದು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಮುಂದೆ ನಾನು ಇನ್ನೂ ಇಲ್ಲ, ಅವರಿಗೆ ಯುವ ಜನರಿಗೆ ಸ್ಫೂರ್ತಿ ನೀಡಬೇಕು. ಮತ್ತು ಅವರು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದವರಿಗೆ ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ಓದ್ದವರಿಗೆ ಒಂದು ಕೀಳರಿಮೆ ಇರುತ್ತೆ, ಅದನ್ನು ಓವರ್ಕಮ್ ಮಾಡಿ ನಾವು ಒಂದು ಮುಖ್ಯವಾಹಿನಿಗೆ